ಕೊರಟಗೆರೆ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಸಮುದಾಯದ ಸ್ವಾಭಿಮಾನದ ಒಕ್ಕೂಟದಿಂದ ಶನಿವಾರ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕು, ಈ ಬಗ್ಗೆ ವಿಧಾನಸೌಧದಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ಸ್ಥಳೀಯ ಜಿಲ್ಲೆಯ ಸಚಿವರು ಧ್ವನಿ ಎತ್ತಬೇಕೆಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಗೌರವಾಧ್ಯಕ್ಷ ಕೇಶವಮೂರ್ತಿ ಒತ್ತಾಯಿಸಿದರು. ಒಳ ಮೀಸಲಾತಿಗಾಗಿ 35 ವರ್ಷಗಳಿಂದ ನಿರಂತರ ಹೋರಾಟ ನಡೆಸಿಕೊಂಡು ಬಂದರೂ ಯಾವುದೇ ಪ್ರತಿಫಲ ಸಿಕ್ಕಿರುವುದಿಲ್ಲ. ಮಂಗಳವಾರ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಲಾಯಿತು. ಇವತ್ತಿನ ಮುಖ್ಯ ಉದ್ದೇಶ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತ ಮಾದಿಗರಿಗೆ ಒಳ ಮೀಸಲಾತಿ ಅವಶ್ಯಕತೆ ಇದೆ. ಒಳ ಮೀಸಲಾತಿಗಾಗಿ 35 ವರ್ಷಗಳ ಹೋರಾಟದ ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ನಮ್ಮೊಟ್ಟಿಗೆ ನಮ್ಮ ಹೋರಾಟದ ಇದು ಪ್ರತಿಫಲ ಸುಪ್ರೀಂ ಕೋರ್ಟು ಸಹ ಅದನ್ನು ಅರ್ಥಕೊಂಡು 1/8/24 ರಾಜ್ಯಗಳಿಗೆ ಒಳ ಮೀಸಲಾತಿ ಕೊಡೋದಕ್ಕೆ ಅಧಿಕಾರ ಇದೆ ಅಂತ ಕೊಟ್ಟು 1 ವರ್ಷ 1 ತಿಂಗಳು ಆಗ್ತಾ ಬಂತು. ಆದಾಗ್ಯೂ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಸರ್ಕಾರದ ಮುಂದೆ ಸವಾಲು ಏನಪ್ಪ ಇರೋದಂದ್ರೆ ನಾವೇ ಅಣ್ತಂಗಳೇ ಸರಿಯಾಗಿ ಹೋಗಿ ಒಪ್ಕೊಂಡು ನಾವು ಸಮಂಜಸವಾಗಿ ಚಿಂತನೆಶೀಲರಾಗಿ ನಾವು ನಿಜವಾಗೂ ನಮ್ಗೆ ಅನ್ಯಾಯ ಆಗಿರ್ತಕ್ಕಂಥ ಮಾದಿಗ ಸಮುದಾಯ ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ಬೇಸಿಕಲಿ ನಾವು ಹೋಗಿ ಏನಾದರೂ ಡಾಟಾಸ್ ತಗೊಂಡ್ರೆ ಅದರ ಸವಿಸ್ತಾರವನ್ನು ನಾವೇನಾದರೂ ಕೊಟ್ಟಿದ್ದೀವಿ ಅಂತಂದ್ರೆ ಇಡೀ ಸಮುದಾಯಗಳೇ ಎದ್ದು ನಿಲ್ತಕ್ಕಂಥ ಪ್ರಸ್ತುತ ಸಂದರ್ಭಗಳು ಕಾಣ್ಬರ್ತವೆ. ಅದು ಕೆಲವು ವಿಚಾರಗಳು ನಾವು ಮಂದಟ್ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಎಜುಕೇಶನ್ ಇರ್ಬೋದು, ಆರ್ಥಿಕವಾಗಿ ಸಾಮಾಜಿಕವಾಗಿರ್ಬೋದು ಬಹಳ ಅನ್ಯಾಯಕ್ಕೆ ಒಳಗಾಗಿದ್ದೀವಿ ನಾವು. ಆದ್ರೆ ಇಲ್ಲಿವರೆಗೂ ನಾವು ಸಹಿಸ್ಕೊಂಡು ಬಂದಂತ ಒಂದು ಸಮಾನತೆ ಒಂದು ಏನೋ ನೆಮ್ಮದಿಯಿಂದ ನಾವು ನಮಗೆ ಸಿಗ್ಲಪ್ಪ, ಅವ್ರಿಗೂ ಸಿಗ್ಲಿ ನಮಗೆ ಸಿಗ್ಲಿ ಅಂತ ಹೇಳಿ ನಾವೊಂದು ಮನಸ್ಥಿತಿಯಿಂದ ನಾವು ಇವತ್ತು ಕಾಯ್ತಾ ಇರೋದನ್ನ ನೀವು ದುರುಪಯೋಗ ಪಡಿಸ್ಕೊಳ್ಳದಂಗೆ ನಾವು ದಯಮಾಡಿ ನಮ್ಮ ಸಮುದಾಯ, ವಲಯ ಸಮುದಾಯ ಶಾಸಕರು ಮತ್ತು ಎಲ್ಲ ನಮ್ಮ ಪರಮೇಶ್ವರ್ ಸಾಹೇಬರಿಂದ ಹಿಡಿದು ಇವತ್ತೇನು ಮಾತಾಡಿ ನಾರಾಯಣ ಸ್ವಾಮಿ ಎಲ್ಲರಿಗೂ ಒಂದು ವಿಚಾರ ಹೇಳೋದಂದ್ರೆ ನಮ್ಮ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ಸಮುದಾಯದ ವತಿಯಿಂದ ತಾವು ದಯಮಾಡಿ ಇದನ್ನ ತಮ್ಮ ಸ್ವಾರ್ಥಕ್ಕಾಗಿ ಇದನ್ನ ಬಹಿರಂಗವಾಗಿ ಅನೇಕ ಮನಸ್ಸಿಗೆ ಬಂದಂತ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ನಮ್ಮ ಏನು ಸಹೋದರತ್ವವನ್ನು ನೀವು ಹಾಳು ಮಾಡ್ತಾ ಇದ್ದೀರಾ. ಯಾವ ರೀತಿ ಮಾಡಬೇಕು ಅಂತ ಅವರೇ ಒಂದು ಸೂಚನೆ ಕೊಡ್ಲಿ. ಇಲ್ಲ ಅವರಿಬ್ಬರನ್ನ ಯಾರು ಹೇಳ್ತಾರೆ ಅವರಿಬ್ಬರನ್ನ ಕುಡಿಸ್ಬಿಟ್ಟು ವರದಿ ಮಾಡ್ತದ, ಅದಾದ್ರೂ ಮಾಡಲಿ. ಯಾಕೆಂತಂದ್ರೆ ಒಬ್ಬ ನ್ಯಾಯಮೂರ್ತಿಗಳು ಮಾಡತಕ್ಕಂಥ ವರದಿ ನೀವು ತಿರಸ್ಕಾರ ಮಾಡ್ತೀರಿ ಅಂತಂದ್ರೆ ಇನ್ನು ಯಾವ ನ್ಯಾಯಮೂರ್ತಿ ವರದಿ ನಿಮಗೆ ಬೇಕು, ಯಾವ ರೀತಿ ಬೇಕು ಹೇಳಿ. ಎಲ್ಲರೂ ಕೂಡ ಯಾವುದು ಒಂದಲ್ಲ. ಸದಾಶಿವ ಆಯ್ತು ವರದಿ ಆಯ್ತು, ಅದು ಅಪ್ರಸ್ತುತ. ಕಾಂತರಾಜ್ ವರದಿ ಆಯ್ತು, ಅದು ಅಪ್ರಸ್ತುತ. ನಾಗಮೋಹನ್ ದಾಸ್ ವರದಿ ಅದು ಸುಟ್ಟಾಗ್ತದೆ. ಏನ್ ಸರ್ ಇದು ಅರ್ಥ ಆಗ್ತಾ ಇಲ್ಲ ಖಂಡಿತವಾಗ್ಲು. ಅದರಿಂದ ನಮಗೆ ತಾಳ್ಮೆ ಇಲ್ಲ ಸರ್. ಅವ್ರು ಏನು 15% ಬೇಕಾದ್ರೆ ತಗೊಳ್ಳಿ ಸರ್. ಯಾರು ಅಡಚಣೆ ಮಾಡ್ತಾ ಇದ್ದಾರೆ ಅವರು 10 ಅಂದ್ರೆ 15% ತಗೊಳ್ಳಿ, ನಮ್ಗೆ ಅಭ್ಯಂತರ ಇದೆ. ನಾವು ಯಾವತ್ತೂ ಇರೋ ಮಾಡ್ತಾರಲ್ಲ, ಎಲ್ಲಾ ಸಮಾಜಕ್ಕೂ ಅನುಕೂಲ ಆಗ್ಲಿಕ್ಕಂಥದ್ದೇ ಹೋರಾಟ ಇದೆ. ಅದರಿಂದ ನಮ್ಗೆ ಏನು 8% ಕೊಡ್ಬೇಕಾಗಿತ್ತು ಬೇಡ, ಈಗ ಸದ್ಯಕ್ಕೆ ನೋಡೋಣ. ಈಗ 6% ಏನು ಇವಾಗ ಸದಾಶಿವ ಆಯೋಗದನ್ನು 6% ಹೇಳಿದ್ದಾರೆ, ಕಾಂತರಾಜ್ ವರದಿನೂ 6% ಹೇಳಿದ್ದಾರೆ, ನಾಗಮೋಹನ್ ದಾಸು 6% ಹೇಳಿದ್ದಾರೆ, ಸುಪ್ರೀಂ ಕೋರ್ಟು ಅದನ್ನೇ ಹೇಳಿದೆ. ಆ ಪ್ರಕಾರ 6% ಕೊಟ್ಬಿಡಿ. ಏನಿದೆ ಅದನ್ನ ನಿವಾರಣೆ ಮಾಡ್ಕೊಳ್ಳೋಕೆ ನಾವು ಎಲ್ಲಾ ರೀತಿಯ ಪ್ರಮುಖವಾದ ಮಾದಿಗ ಬಹುಸಂಖ್ಯಾತ ಕ್ಷೇತ್ರಗಳನ್ನು ಗುರುತಿಸಿ ಜನಾಂದೋಲನವನ್ನು ಕ್ರಿಯೇಟ್ ಮಾಡಿ ಮತ ಜಾಗೃತಿ ಆಂದೋಲನವನ್ನು ಮಾಡಿ ಯಾರು ಕಾಂಗ್ರೆಸ್, JDS ಮತ್ತು ಬಿಜೆಪಿ ಮೂರೂ ಪಕ್ಷದಲ್ಲಿ ಯಾರು ನಮ್ಮ ಒಳ ಮೀಸಲಾತಿ ಪರವಾಗಿ ಧ್ವನಿ ಎತ್ತೋದಿಲ್ವೋ ಆ ಶಾಸಕರುಗಳನ್ನ ನಾವು ಸೋಲಿಸೋದಕ್ಕೆ ನಿರ್ಧಾರವನ್ನ ಪ್ರಕಟಣೆ ಮಾಡೋದಕ್ಕೋಸ್ಕರ ನಮ್ಮ ಒಕ್ಕೂಟದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದನ್ನ ನಾವು ಸರ್ಕಾರಕ್ಕೆ ಎಚ್ಚರಿಕೆಯಾಗಿ ಕೊಡ್ತಾ ಇದ್ದೀವಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.